ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲಿಷ್ ಸರಣಿ. ಈ ಅಧ್ಯಾಯದಲ್ಲಿ ನಾನು ಸಿಂಪತಿ ಪೋಯಮ್ ಅನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೇನೆ. ನೋಡಿ ಫ್ರೆಂಡ್ಸ್, ಸಿಂಪತಿ ಅಂದರೆ ಅನುಕಂಪ, ಕರುಣೆ, ದಯೆ, ಈ ರೀತಿ ಇದರ ಅರ್ಥವಾಗುತ್ತದೆ. ನೋಡಿ, ಈ ಪದ್ಯದಲ್ಲಿ ಇದನ್ನು ಬರೆದವರು ಚಾರ್ಲ್ಸ್ ಮ್ಯಾಕೆ ಅವರು ಇದು ಬರೆದಿದ್ದಾರೆ. ಇವರು 19ನೇ ಶತಮಾನದಲ್ಲಿ ಇದ್ದವರು. ಇವರು ಸ್ಕಾಟ್ಲೆಂಡ್ ದೇಶದವರು ಆಗಿದ್ದರು. ಪರ್ತ್ ಎನ್ನುವ ಊರಿನಲ್ಲಿ ಅವರು ಜನಿಸಿದ್ದರು ಎಂದು ಕೂಡ ಹೇಳುತ್ತದೆ. ನೋಡಿ ಫ್ರೆಂಡ್ಸ್, ಚಾರ್ಲ್ಸ್ ಮ್ಯಾಕೆ ಅವರು ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಹಣದ ಬಲ ತುಂಬ ಇದೆ, ಆದರೆ ಅನುಕಂಪದ ಬಲ ತುಂಬ ಜಾಸ್ತಿ ಇದೆ. ನಾವು ಹಣವನ್ನು ತೀರಿಸಬಹುದು, ಆದರೆ ನಮಗೆ ಯಾರಾದರೂ ದಯೆ, ಅನುಕಂಪ, ಪ್ರೀತಿ ತೋರಿಸಿದರೆ ಅದು ತೀರಿಸಲು ಆಗುವುದಿಲ್ಲ ಎನ್ನುವುದನ್ನು ಈ ಪದ್ಯದಲ್ಲಿ ಅವರು ಹೇಳಿದ್ದಾರೆ. ನೋಡಿ, ಈ ಪದ್ಯದಲ್ಲಿ 4 ಸ್ಟ್ಯಾನ್ಸಾಗಳಿವೆ, ಭಾಗಗಳಿವೆ. ಆ ಒಂದೊಂದು ಭಾಗದಲ್ಲಿ 4 ಲೈನಿನ ಭಾಗಗಳಿವೆ. ಈ ಮೊದಲನೇ ಭಾಗದಲ್ಲಿ ಅವರು ಏನು ಹೇಳುತ್ತಾರೆ ಅಂತಂದರೆ, ನಾನು ಕಷ್ಟದಲ್ಲಿರುವಾಗ ಒಬ್ಬರು ನನಗೆ ಹಣದ ಸಹಾಯ ಮಾಡಿದರು, ನಾನು ಅವರಿಗೆ ಹಿಂದಿರುಗಿಸಿದೆ. ಅವರು ನನಗೆ ಯಾವ ರೀತಿಯ ಕರುಣೆಯನ್ನು ತೋರಿಸಲಿಲ್ಲ, ಕೇವಲ ಅವರು ನನಗೆ ದುಡ್ಡು ಕೊಟ್ಟರು, ನಾನು ಅವರಿಗೆ ಅದನ್ನು ಹಿಂದಿರುಗಿಸಿದೆ. ಅವರು ನನಗೆ ಯಾವುದೇ ರೀತಿಯ ಕೈಂಡ್ನೆಸ್ ಮಾತನಾಡೋದಿಲ್ಲ. ಆಮೇಲೆ 2ನೇ ಸ್ಟ್ಯಾನ್ಸಾದಲ್ಲಿ ಅವರು ಏನು ಹೇಳುತ್ತಾರೆ ಅಂತಂದರೆ, ಯಾವ ರೀತಿಯಾಗಿ ಅವರು ತಾವು ದುಡ್ಡನ್ನು ವಾಪಸ್ಸು ಕೊಟ್ಟರು ಎಂದು ಅದನ್ನು ಹೇಳುತ್ತಾರೆ. ನೋಡಿ, 3rd ಸ್ಟ್ಯಾನ್ಸಾದಲ್ಲಿ ಅವರು ಏನು ಹೇಳುತ್ತಾರೆ ಅಂತಂದರೆ, ನಾನು ಇನ್ನೊಮ್ಮೆ ಬಿದ್ದೆ, ಇನ್ನೊಮ್ಮೆ ಕಷ್ಟದಲ್ಲಿ ಇದ್ದೆ. ಆವಾಗ ನನಗೆ ಒಬ್ಬ ಬಡ ಮನುಷ್ಯ ನನ್ನನ್ನು ತುಂಬ ಕಾಳಜಿ ಮಾಡಿದ, ಪ್ರೀತಿ ಮಾಡಿದ, ನನ್ನನ್ನು ಆತ ಹಿಡಿದು ಮೇಲೆತ್ತಿದ, ನನಗೆ ಆತ ಅನ್ನವನ್ನು ಕೊಟ್ಟ, ಊಟವನ್ನು ಕೊಟ್ಟ. ಆದರೆ ನನಗೆ ಆತನ ಋಣವನ್ನು ನಾನು ಹೇಗೆ ತೀರಿಸಬೇಕು ಎನ್ನುವುದನ್ನು ಅವರು 3rd ಸ್ಟ್ಯಾನ್ಸಾದಲ್ಲಿ ಅವರು ಕೇಳುತ್ತಾರೆ. ಆಮೇಲೆ 4th ಸ್ಟ್ಯಾನ್ಸಾದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನಾನು ಯಾವ ರೀತಿ ಮಾಡಿದರೂ ನನಗೆ ಅವರ ಋಣವನ್ನು ತೀರಿಸಲು ಸಾಧ್ಯವೇ ಇಲ್ಲ. ಅಂದರೆ ಕರುಣೆಯ ಬಲ, ದುಡ್ಡು ತುಂಬ ದೊಡ್ಡದು, ಗೋಲ್ಡ್ ಅಂದರೆ ಬಂಗಾರ ತುಂಬ ದೊಡ್ಡದು, ಆದರೆ ಬಂಗಾರಕ್ಕಿಂತ ದೊಡ್ಡದು ಯಾವುದು ಎಂದರೆ ಅನುಕಂಪ ಎಂದು ಹೇಳ್ತಾರೆ. ನೋಡಿ, ಇದರ ಹಾರ್ಡ್ ವರ್ಡ್ಸ್ಗಳನ್ನು ನಾನು ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಇಂಗ್ಲಿಷ್ನಲ್ಲಿ, ನಾನು ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೇನೆ. ನೋಡಿ, ಡಿಸ್ಟ್ರೆಸ್ಡ್ ಅಂದರೆ ತುಂಬ ಕಷ್ಟದಲ್ಲಿ, ಗ್ರೀಫ್ ಅಂದರೆ ತುಂಬ ದುಃಖದಲ್ಲಿ, ಕೋಲ್ಡ್ ಅಂದರೆ ತಣ್ಣನೆಯ ಅಂದರೆ ಭಾವನೆ ರಹಿತವಾಗಿ. ನೋಡಿ, ಕೈಂಡ್ಲಿ ಅಂದರೆ ದಯೆ ತುಂಬಿದ, ಇರೆಕ್ಟ್ ಅಂದರೆ ನೇರ, ಚಾರಿಟಿ ಅಂದರೆ ಉಪಕಾರ, ವಾಂಟ್ ಅಂದರೆ ಆಸೆ, ಬೈಂಡ್ ಅಂದರೆ ಕಟ್ಟು ಅಥವಾ ಹಿಡಿ, ಫಾರ್ ಅಂದರೆ ದೂರ ಅಥವಾ ಬಹಳ ಹೆಚ್ಚು ಎಂದು ಈ ರೀತಿಯ ಅರ್ಥವು ಬರುತ್ತದೆ. ನೋಡಿ, ನಾನು ಈಗ ನಿಮಗೆ ಇದರ ಟ್ರಾನ್ಸ್ಲೇಷನ್ ಅನ್ನು ಯಾವ ರೀತಿ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಮಾಡಬೇಕೆಂದು ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಹೇಳಿಕೊಡ್ತೇನೆ. ನೋಡಿ, ಐ ಲೇ ಇನ್ ಸಾರೋ ಡೀಪ್ ಡಿಸ್ಟ್ರೆಸ್ಡ್. ನಾನು ಲೇ ಅಂದ್ರೆ ಇರುವೆ, ಲೇ ಅಂದ್ರೆ ಹೊರಗು ಅಥವಾ ಹೊರಗು, ಇನ್ ಯಾವುದರಲ್ಲಿ ಇದ್ದೇನೆ, ದುಃಖದಲ್ಲಿ ಇದ್ದೇನೆ, ಡೀಪ್ ತುಂಬಾ ಆಳವಾದ, ಡಿಸ್ಟ್ರೆಸ್ ಅಂದ್ರೆ ಕಷ್ಟದಲ್ಲಿ ಇದ್ದೇನೆ, ನಾನು ಕಷ್ಟದಲ್ಲಿದ್ದು ದುಃಖದಲ್ಲಿ ನರಳುತ್ತಿರುವೆ. ಈ ರೀತಿ ಮೈ ಗ್ರೀಫ್ ಎ ಪ್ರೌಡ್ ಮ್ಯಾನ್ ಹರ್ಡ್. ಮೈ ನನ್ನ, ಗ್ರೀಫ್ ಅಂದ್ರೆ ದುಃಖವನ್ನು, ಎ ಅಂದ್ರೆ ಒಬ್ಬ, ಪ್ರೌಡ್ ಅಂದ್ರೆ ಒಬ್ಬ ಗರ್ವಿಷ್ಠ ಅಥವಾ ಗರ್ವಿಷ್ಠ, ಮ್ಯಾನ್ ಅಂದರೆ ಮನುಷ್ಯ, ಹರ್ಡ್ ಕೇಳಿಸಿಕೊಂಡ, ಆತನು ಏನು ಮಾಡಿದ, ಕೇಳಿಸಿಕೊಂಡ. ನನ್ನ ದುಃಖವನ್ನು ಒಬ್ಬ ಶ್ರೀಮಂತ ಮನುಷ್ಯ ಕೇಳಿದ. ನೋಡಿ, ಪ್ರೌಡ್ ಅಂದರೆ ಇಲ್ಲಿ ಶ್ರೀಮಂತ ಅಥವಾ ಗರ್ವಿಷ್ಠ ಕೂಡ ಅರ್ಥ ಆಗುತ್ತದೆ. ಹಿಸ್ ಲುಕ್ಸ್ ವರ್ ಕೋಲ್ಡ್, ಹಿ ಗೇವ್ ಮೀ ಗೋಲ್ಡ್. ಹಿಸ್ ಲುಕ್ಸ್ ಅವನ ನೋಟ, ಲುಕ್ ಅಂದರೆ ದೃಷ್ಟಿ, ಆತನ ನೋಟವು ಯಾವ ರೀತಿ ಇದ್ದರು, ವೆರ್ ಕೋಲ್ಡ್ ಇದ್ದವು, ಯಾವ ರೀತಿ ತಣ್ಣನೆಯದಾಗಿ ಇದ್ದವು, ಯಾವ ರೀತಿ ಅದರಲ್ಲಿ ಭಾವನೆ ಇರಲಿಲ್ಲ. ಹಿ ಗೇವ್ ಮೀ ಗೋಲ್ಡ್, ಅವನು ಗೇವ್ ಮೀ ಕೊಟ್ಟನು, ನನಗೆ ಏನನ್ನು ಕೊಟ್ಟನು, ಗೋಲ್ಡ್ ಅನ್ನು ಕೊಟ್ಟನು. ಅಂದರೆ ಆತನ ನೋಟ ತಣ್ಣನೆಯದಿತ್ತು, ಭಾವನಾರಹಿತ, ಆತ ನನಗೆ ಬಂಗಾರ ಕೊಟ್ಟ. ಬಟ್ ನಾಟ್ ಎ ಕೈಂಡ್ಲಿ ವರ್ಡ್, ಆದರೆ ಆತ ನನಗೆ ನಾಟ್ ಎ ಇಲ್ಲ, ಏನು, ಒಂದು ಕೈಂಡ್ಲಿ ಅಂತಂದ್ರೆ ದಯೆಯಿಂದ, ವರ್ಡ್ ಶಬ್ದ, ಆತ ನನಗೆ ದಯೆಯಿಂದ ಕೂಡಿದ ಒಂದು ಮಾತನ್ನು ಕೂಡ ಆತನು ಹೇಳಲಿಲ್ಲ. ನೆಕ್ಸ್ಟ್ ನೋಡಿ, ಮೈ ಸಾರೋ ಪಾಸ್ಡ್ ಐ ಪೇಡ್ ಹಿಮ್ ಬ್ಯಾಕ್. ನನ್ನ ಸಾರೋ ಅಂದ್ರೆ ದುಃಖ, ಪಾಸ್ಡ್ ಕರಗಿತು ಅಥವಾ ಸರಿಯಿತು, ಐ ಪೇಡ್ ಹಿಮ್ ಬ್ಯಾಕ್ ನಾನು ತಿರುಗಿಸಿದೆ. ಪೇಡ್ ಅಂತಂದ್ರೆ ಕೊಡುವುದು, ಹಿಮ್ ಅವನನ್ನು, ಬ್ಯಾಕ್ ಅಂದ್ರೆ ಹಿಂದಿರುಗಿಸಿ ಕೊಡುವುದು. ನನ್ನ ದುಃಖವು ಕರಗಿತು, ನಾನು ಆತನಿಗೆ ಹಿಂದಿರುಗಿಸಿದೆ. ದ ಗೋಲ್ಡ್ ಹಿ ಗೇವ್ ಟು ಮೀ, ಆತ ನನಗೆ, ದ ಗೋಲ್ಡ್ ಬಂಗಾರ, ಹಿ ಗೇವ್ ಟು ಮೀ
ಆತನು ಗೇವ್ ಟು ಮೀ, ನನಗೆ ಆತನು ಕೊಟ್ಟ ಬಂಗಾರವನ್ನು ನಾನು ಆತನಿಗೆ ಹಿಂದಿರುಗಿದ್ದೆ, ನನಗೆ ಆತ ಕೊಟ್ಟ ಬಂಗಾರವನ್ನು. ದೆನ್ ಸ್ಟುಡ್ ಇರೆಕ್ಟ್ ಅಂಡ್ ಸ್ಪೋಕ್ ಮೈ ಥ್ಯಾಂಕ್ಸ್. ದೆನ್ ಅನಂತರ, ಅದಾದ ನಂತರ, ಸ್ಟುಡ್ ಸ್ಟ್ಯಾಂಡ್, ಸ್ಟ್ಯಾಂಡ್ ನೋಡಿ, ಸ್ಟುಡ್ ಅಂದ್ರೆ ನಿಂತೆನು, ಇರೆಕ್ಟ್ ನೇರವಾಗಿ, ಆ್ಯಂಡ್ ಸ್ಪೋಕ್ ಸ್ಪೀಕ್ ಅಂದ್ರೆ ಮಾತನಾಡು, ಸ್ಪೋಕ್ ಮಾತನಾಡಿದೆ, ಮೈ ಥ್ಯಾಂಕ್ಸ್ ನನ್ನ ಧನ್ಯವಾದಗಳನ್ನು ಹೇಳಿದೆ. ಅದಾದ ನಂತರ ನಾನು ಎದ್ದು ನಿಂತೆ ಮತ್ತು ಧನ್ಯವಾದವನ್ನು ತಿಳಿಸಿದೆ. ಆ್ಯಂಡ್ ಬ್ಲೆಸ್ಡ್ ಹಿಸ್ ಚಾರಿಟಿ, ಮತ್ತು ಬ್ಲೆಸ್ಡ್ ಏನು ಮಾಡಿದೆ, ಆಶೀರ್ವದಿಸಿದೆ. ಹಿಸ್ ಅವನ ಚಾರಿಟಿ, ಆತನ ದಾನ ಧರ್ಮ ಗುಣಗಳಿಗಾಗಿ ಆಶೀರ್ವದಿಸಿದೆ. ಚಾರಿಟಿ ಅಂದರೆ ದಾನ ಧರ್ಮದ ಗುಣಗಳಿಗೆ ಚಾರಿಟಿ ಎಂದು ಹೇಳುತ್ತಾರೆ. ಐ ಲೇ ಇನ್ ವಾಂಟ್, ನನಗೆ ಮತ್ತೆ ಏನು ಆಯಿತು, ಅವಶ್ಯಕತೆ ಬಿತ್ತು. ವಾಂಟ್ ಅಂದರೆ ಆಸೆ ನೋಡಿ, ನನಗೆ ಮತ್ತೆ ಬಡತನದಲ್ಲಿ ನಾನು ಬಿದ್ದೆ. ಗ್ರೀಫ್ ಅಂತಂದರೆ ನಾನು ದುಃಖದಲ್ಲಿ, ಆ್ಯಂಡ್ ಪೇನ್ ನೋವಿನಲ್ಲಿ, ನಾನು ಬಡತನ, ದುಃಖ ಮತ್ತು ನೋವಿನಲ್ಲಿ ಹೊರಗಿದೆ ಅಥವಾ ಮತ್ತೆ ಬಿದ್ದೆ. ಎ ಪುವರ್ ಮ್ಯಾನ್ ಪಾಸ್ಡ್ ಮೈ ವೇ. ಎ ಪುವರ್ ಮ್ಯಾನ್, ಒಬ್ಬ ಬಡ ಮನುಷ್ಯ, ಪಾಸ್ಡ್ ಮೈ ವೇ, ಒಬ್ಬ ಬಡ ಮನುಷ್ಯನು ನನ್ನ ದಾರಿಯಲ್ಲಿ ಸಾಗಿದ, ಆತ ನನ್ನನ್ನು ನೋಡಿದ ಎಂದು ಇದರ ಅರ್ಥ. ಹಿ ಬೌಂಡ್ ಮೈ ಹೆಡ್, ಆತ, ಹಿ ಅಂದ್ರೆ ಅವನು, ಬೌಂಡ್ ಹಿಡಿದ ಅಥವಾ ಎತ್ತಿದ, ಮೈ ಹೆಡ್ ಅಂದರೆ ನನ್ನ ತಲೆಯನ್ನು ಆತ ಹಿಡಿದು ಎತ್ತಿದ ಅಥವಾ ಸವರಿದ, ಆತ ನನ್ನ ತಲೆಯನ್ನು ಸವರಿದ. ಹಿ ಗೇವ್ ಮೀ ಬ್ರೆಡ್, ಆತನು ಗೇವ್ ಮೀ ಕೊಟ್ಟನು, ಏನನ್ನು ಕೊಟ್ಟನು, ನನಗೆ ಬ್ರೆಡ್ ಅನ್ನೋದು, ನನಗೆ ಆತ ಅನ್ನವನ್ನು ಕೊಟ್ಟನು. ಈ ರೀತಿಯಾಗಿ ಬರುತ್ತದೆ. ಹಿ ವಾಚ್ಡ್ ಮೀ ನೈಟ್ ಆ್ಯಂಡ್ ಡೇ, ಅವನು ನನಗೆ, ಆತ ನನಗೆ, ವಾಚ್ಡ್ ಅಂದ್ರೆ ನೋಡಿಕೊಳ್ಳುವುದು, ಮೀ ನನ್ನನ್ನು, ನೈಟ್ ಆ್ಯಂಡ್ ಡೇ ರಾತ್ರಿ ಮತ್ತು ಹಗಲು ಆತ ನನಗೆ ನೋಡಿಕೊಂಡ ಅಥವಾ ಉಪಚರಿಸಿದ. ನೆಕ್ಸ್ಟ್ ನೋಡಿ, ಹೌ ಶಾಲ್ ಐ ಪೇ ಹಿಮ್ ಬ್ಯಾಕ್ ಅಗೇನ್. ನೋಡಿ, ಹೌ ಅಂದ್ರೆ ಹೇಗೆ, ಶಾಲ್ ಐ ಬಹುದು, ಯಾವ ರೀತಿ, ಐ ಪೇ ನಾನು ಅವನಿಗೆ ಕೊಡಬಹುದು, ಹಿಮ್ ಅವನನ್ನು, ಬ್ಯಾಕ್ ಅಗೇನ್ ಮತ್ತೆ ನಾನು ಅವನಿಗೆ ಹೇಗೆ ಹಿಂದಿರುಗಿಸಲಿ. ನೋಡಿ, ಫಾರ್ ಆಲ್ ಹಿ ಡಿಡ್ ಟು ಮೀ, ಫಾರ್ ಆಲ್ ಆತನು ನನಗೆ ಮಾಡಿದೆಲ್ಲವನ್ನು, ಫಾರ್ ಅಂದ್ರೆ ಯಾವುದಕ್ಕಾಗಿ, ಆಲ್ ಎಲ್ಲದನ್ನು, ಹಿ ಅಂದ್ರೆ ಅವನು, ಡಿಡ್ ಅಂದ್ರೆ ಮಾಡಿದ, ಟು ಅಂದ್ರೆ ಕಡೆಗೆ, ಮೀ ಅವನು ನನಗಾಗಿ ಮಾಡಿದ್ದೆಲ್ಲವನ್ನು ನಾನು ಅವನಿಗೆ ಹೇಗೆ ಹಿಂದಿರುಗಿಸಲಿ. ಓಹ್ ಗೋಲ್ಡ್ ಈಸ್ ಗ್ರೇಟ್, ಹೌದು ನಿಜ, ಗೋಲ್ಡ್ ಈಸ್ ಗ್ರೇಟ್, ಬಂಗಾರವು ತುಂಬಾ ಗ್ರೇಟ್ ಆಗಿದೆ. ಬಟ್ ಗ್ರೇಟರ್ ಫಾರ್, ಬಟ್ ಅಂದರೆ ಆದರೆ, ಗ್ರೇಟರ್ ಫಾರ್ ಅದಕ್ಕಿಂತಲೂ ದೊಡ್ಡದಿದೆ, ಏನಿದೆ, ಅಧಿಕ, ಈಸ್ ಹೆವನ್ಲಿ ಸಿಂಪತಿ, ಈಸ್ ಅಂದ್ರೆ ಇರುವುದು, ಹೆವನ್ಲಿ ಅಂದ್ರೆ ಸ್ವರ್ಗದಂತಹ, ಸಿಂಪತಿ ಅಂದ್ರೆ ಕರುಣೆ, ಸ್ವರ್ಗವನ್ನು ಅಥವಾ ದೇವಲೋಕವನ್ನು ಹೋಲುವ ಕರುಣೆಯು ಎಲ್ಲಕ್ಕಿಂತ ದೊಡ್ಡದಾಗಿದೆ ಎಂದು ಈ ಪದ್ಯದಲ್ಲಿ ಚಾರ್ಲ್ಸ್ ಮ್ಯಾಕೆ ಅವರು ಹೇಳಿದ್ದಾರೆ. ಈ ರೀತಿಯಾಗಿ ನೀವು ಟ್ರಾನ್ಸ್ಲೇಟ್ ಮಾಡಿ ಕಲಿಯಿರಿ.